ಡಾಕ್ಟರ್ ಕಾಮಸೂತ್ರಯ್ಯರ್ 2 ಕಾಲನು ಅಗಲ ಮಾಡಿಮ್ಮ ಎಲ್ಲದಕ್ಕೂ ನಾವು ಟ್ರೀಟ್ಮೆಂಟ್ ಕೊಡ್ತೀನಿ ಏನು ಡಾಕ್ಟ್ರೆ ನೀವ್ ಹೇಳ್ತಾ ಇದೀರಾ ನಿಮ್ ಗ್ಯಾರಂಟಿ ಮೇಲೆ ಹೋಗ್ತಾ ಇದೀನಿ ಅಮ್ಮ ಇದಾಗಿಲ್ಲ ಅಂದ್ರೆ ನಾನಿದೀಮ್ಮ ನಾನ್ ಮಾಡ್ಕೊಡ್ತೀನಿ ನಿಮ್ ಮಕ್ಕಳು ಜಾಕಿ ಓಡಿಸಿದ್ರಲ್ಲಮ್ಮ ಕುದುರೆ ಓಡೋದು ಹಂಗೆ ಈಗ ನಿಮ್ ಯಜಮಾನಿಗೆ ಮಾತ್ರೆ ಕೊಟ್ರೆ ಅವ್ರು ನಿನ್ನ ಕುದುರೆ ಓಡಿಸ್ದಂಗ್ ಓಡಿಸ್ತಾರಮ್ಮ ಗ್ಯಾರಂಟಿ ಮಕ್ಳು ಆಗುತ್ತಲ್ಲ ಡಾಕ್ಟರ್ ನನ್ನ ಹತ್ರ ಬಂದೋದ್ರಲ್ಲ ಆಗಿದೆಯಮ್ಮ ಎಸ್ ಡಾಕ್ಟರ್ ಕಾಮಸೂತ್ರಯ್ಯರ್ ಹೇಳಿ ಅಮ್ಮ ಹಾ ಓಕೆ ಎಲ್ಲ ಮಾತ್ರ ಎಲ್ಲ ಕೊಟ್ಟಿದ್ದೀರಲ್ವಾ ಹಾಂ 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 ಈಗ ಹಿಂಗೆ ಮಾಡಿಮ್ಮ ಸರಿ ಅದು ಸೈಡ್ಗೆ ಇಟ್ಬಿಟ್ಟು ಈಗ ನಾನು ಹೇಳೋದನ್ನ ಮಾಡಿ ಹಾಂ ಅದನ್ನು ತಗೊಂಡು 2 ಕಾಲನು ಅಗಲ ಮಾಡಿಮ್ಮ ಮಾಡಿದ್ರಮ್ಮ ಹಾಂ ಈಗ ಒಂದು ಸ್ವಲ್ಪ ಟೊಮೊಟೊನ ಸೈಡ್ಗೆ ಇಡಿ ಹಾಂ 1-2 ಮೆಣಸಿನ್ಕಾಯಿ ಸೈಡ್ಗೆ ಇಡಿ ಹಾಂ 2 ಅಗಲ ಮಾಡ್ಬಿಟ್ಟು ಅದ್ರೊಳಗಡೆ ಹಾಕ್ಬಿಟ್ಟು ಎಣ್ಣೆ ಒಳಗಡೆ ಫ್ರೈ ಮಾಡಿಬಿಟ್ರೆ ನಿಮ್ಗೆ ಅದು ಚಿಕನ್ ಮಸಾಲ ಥರ ಇರುತ್ತಮ್ಮ ಪರವಾಗಿಲ್ಲ ನಾವೇನು ಬರೀ ಮಕ್ಳಿಗೆ ಅಷ್ಟೇ ಅಂತಲ್ಲಮ್ಮ ಎಲ್ಲದಕ್ಕೂ ನಾವು ಟ್ರೀಟ್ಮೆಂಟ್ ಕೊಡ್ತೀನಿ ಸರಿ ಅಮ್ಮ ಮಾಡ್ಕೊಡ್ತೀನಿ ನಮ್ಮ ಡಾಕ್ಟ್ರೆ ನಂಗೆ ತುಂಬಾ ಬೇಜಾರಾಗ್ತಾ ಇದೆ ಅಯ್ಯೋ ಯಾಕೆ ಬೇಜಾರು ಮಾಡ್ಕೋತೀರಾ ನಾನು ಇದೀನಿ ಯೋಚನೆ ಮಾಡ್ಬಿಡಿ ಏನಾಯ್ತು ನನ್ಗಿನ್ನೂ ಮಕ್ಳೇ ಆಗಿಲ್ಲ ಡಾಕ್ಟ್ರೆ ಯೋಚನೆ ಮಾಡ್ಬಿಡಿ ಇಲ್ಲಿ ಬಂದ್ಮೇಲೆ ಆಗತ್ತೆ ನಾನಿದ್ದೀನಲ್ವಾ ಅಯ್ಯೋ ಏನ್ ನಾವಿದೀನಿ ಅಂತ ಹೇಳ್ತಾ ಇದ್ದೀರಾ ಅಲ್ಲಮ್ಮ ಅಂದ್ರೆ ಟ್ರೀಟ್ಮೆಂಟ್ ಕೊಡ್ತೀನಿ ಅಂತ ಕೂತ್ಕೋ ಇರ್ಲಿ ಬೇಜಾರು ಮಾಡ್ಕೋಬೇಡ ಮಕ್ಳಾಗಿಲ್ಲ ನಿಂಗೆ ಇಲ್ಲ ಡಾಕ್ಟ್ರೆ ನನಗೆ ಮಕ್ಳೇ ಆಗಿಲ್ಲ ಮದುವೆಯಾಗಿ ಎಷ್ಟು ತಿಂಗಳಾಯ್ತಮ್ಮ 10-15 ವರ್ಷ ಆಯ್ತು ಸರ್ 10-15 ವರ್ಷ ಆಯ್ತು ಮಕ್ಳಾಗಿಲ್ಲ ಯಜಮಾನ್ರು ಏನ್ ಮಾಡ್ತಾರಮ್ಮ ಡಾಕ್ಟ್ರೆ ನಮ್ಮ ಯಜಮಾನ್ರು ದೊಡ್ಡ ಸ್ಪೋರ್ಟ್ಸ್ ಮ್ಯಾನ್ ಏನ್ ಸ್ಪೋರ್ಟ್ಸ್ ಆಡ್ತಾರಮ್ಮ ಕಬಡ್ಡಿ ಆಡ್ತಾರೆ ಸರ್ ಕಬಡ್ಡಿ ಪ್ಲೇಯರು ಕಬಡ್ಡಿ ಆಡೋರಿಗೆ ಮಕ್ಳು ಯಾಕಮ್ಮ ಆಗಿಲ್ಲ ಆಗ್ಬೇಕಾಯ್ತಲ್ಲ ಕಬಡ್ಡಿ ಆಡೋರಿಗೆ ಎಷ್ಟು ಜನ ಮಕ್ಳು ಇರ್ಬೇಕು ಇಷ್ಟೊತ್ತಿಗೆ ಈಗ ನಿಮ್ಮ ಯಜಮಾನಿಗೆ ನಾನು ಒಂದು ಮಾತ್ರೆ ಬರ್ದು ಕೊಡ್ತೀನಿ ಓಕೆನಾ ಕಬಡ್ಡಿ ಹಿಂಗೆ ಚೆನ್ನಾಗಿ ಆಡ್ತಾರಮ್ಮ ಕಬಡ್ಡಿ ಎಲ್ಲ ಅಯ್ಯೋ ಡಾಕ್ಟ್ರೆ ಹಗ್ಲೆಲ್ಲ ಕಬಡ್ಡಿ ಆಡ್ತಾರ ರಾತ್ರಿನೂ ಕನ್ಸಲ್ಲಿ ಕಬಡ್ಡಿ ಅಂತ ತುದಿ ಬೆಳಲ್ಲಿ ಮುಟ್ಬಿಟ್ಟು ಓಡೋದು ಓಹೋ ಇಲ್ಲ ಆಗಿರೋದು ತೊಂದ್ರೆ ಕಬಡ್ಡಿ ಅಂತ ಕನಸು ಒಳಗಡೆ ತುದಿ ಬೆಳ್ಳಲ್ಲಿ ಮುಟ್ಬಿಟ್ಟು ಓಡೋಗ್ಬಿಡ್ತಾರೆ ಹೆಂಗಮ್ಮ ಆಗತ್ತೆ ಮಕ್ಕಳು ತುದಿ ಬಳ್ಳಲ್ಲಿ ಮುಟ್ಟೋಡೋದ್ರೆ ಏನ್ ಮಾಡ್ಬೇಕು ಡಾಕ್ಟ್ರೆ ಏನು ಮಾಡೋದು ಬೇಡಮ್ಮ ಎಲ್ಲ ನಾನ್ ಮಾಡ್ತೀನಿ ನಿಮ್ ಯಜಮಾನ ನೋಡ್ತಾ ಇರ್ಲಿ ಇರಮ್ಮ ಹಿಂಗ್ ಮಾಡಮ್ಮ ನಾನೊಂದು ಮಾತ್ರೆ ಬರ್ದು ಕೊಡ್ತೀನಿ ಆ ಮಾತ್ರನ ನೀನು ಬೆಳಿಗ್ಗೆ ಹಾಲ್ ಒಳಗಡೆ ಹಾಕೊಡ್ಬೇಕು ಆಯ್ತಮ್ಮ ಇದ್ಯಾಕೋ ಸರಿ ಹೋಗಲ್ಲಮ್ಮ ಸರಿ ಹಿಂಗ್ ಮಾಡು ನೀವು ಮಲ್ಕೊಳ್ತೀರಲ್ಲ ಡಬಲ್ ಬೆಡ್ ಸಿಂಗಲ್ ಬೆಡ್ ಅಮ್ಮ ನಮ್ದು ದೊಡ್ಡ ಮಂಚ ಫಸ್ಟ್ ಡಬಲ್ ಬೆಡ್ ನ ಚೇಂಜ್ ಮಾಡಕ್ ಸಿಂಗಲ್ ಬೆಡ್ ಹಾಕಮ್ಮ ಯಾಕೆ ನಿಮ್ ಯಜಮಾನ್ರು ಬೈಕ್ಗೆ ಗಟ್ಟಿಯಾಗಿ ತಪ್ಕೊಂಡ್ ಮಲಗ್ತಾರೆ ಅವಾಗ ಕೆಳಗಡೆ ಬೀಳಲ್ಲ ಆ ಬೈದೊಳಗಡೆ ಆದ್ರೂ ನಿಮ್ ಮಕ್ಳಾಗತ್ತವ ಆಯ್ತಾ ಈಗ ಒಂದು ಸದ್ಯಕ್ಕೆ ಒಂದು ಮಾತ್ರೆ ಬರ್ದು ಕೊಡ್ತೀರಮ್ಮ ಆ ಮಾತ್ರೆನ ಕೊಡು ಈಗ ತಗೊಂಡೋಗಿ ಸರೋಜಾ ಅಂತ ಇದೆಯಮ್ಮ ಒಂದು ಮೆಡಿಕಲ್ ಶಾಪು ಅಲ್ಲಿ ಹೋಗಿ ತಗೊಂಡೋಗಿ ಕೊಡಮ್ಮ ಅಯ್ಯೋ ಇದೇನ್ ಡಾಕ್ಟ್ರೆ ಡಾಕ್ಟರ್ ಮಾತ್ರೆ ಬರ್ಕೊಡಿ ಅಂದ್ರೆ ಕುದುರೆ ಬರ್ಕೊಟ್ಟಿದ್ದೀರಾ ಏನಮ್ಮ ಮಾತಾಡ್ತೀಯ ನೀನು ಅಮ್ಮ ಡಾಕ್ಟರ್ ಬರ್ದಿರೋದು ಯಾರಿಗಾದ್ರೂ ಓದಕ್ಕಾಗತ್ತಾ ಯಾರ ಕೋಲಾಗಲ್ಲಮ್ಮ ಪೇಷಂಟ್ ಯಾವತ್ತು ಓದಲ್ಲ ನಾವು ಯಾವ ಮೆಡಿಕಲ್ ಶಾಪ್ ಹೆಸರು ಮೇಲ್ಗಡೆ ಇರುತ್ತೋ ಆ ಮೆಡಿಕಲ್ ಶಾಪ್ ತಗೊಂಡೋಗಿ ಕೊಟ್ರೆ ಅವ್ರು ನಿಮ್ಗೆ ಆ ಮಾತ್ರೆ ಕೊಡ್ತಾರೆ ಅಲ್ಲಿ ಕುದುರೆ ಇದೆ ಅಂತ ನೀನ್ ಟೆನ್ಷನ್ ತೊಗೊಳಕ್ ಹೋಗ್ಬೇಡಮ್ಮ ಆ ಕುದುರೆ ನೋಡ್ಬಿಟ್ಟೆ ಕೊಟ್ಬಿಡ್ತಾರೆ ನಾನು ಯಾವತ್ತು ಹೆಸರು ಬರ್ದು ಕೊಡಲ್ಲ ಮಾತ್ರೆದು ಕುದುರೆ ಪಿಕ್ಚರ್ ಬಿಡಿಸ್ಕೊಡ್ತೀನಮ್ಮ ನನ್ನ ಮಕ್ಳು ಮಾಡೋ ಡಾಕ್ಟರ್ ಅಮ್ಮ ಏನ್ ಯೋಚನೆ ಮಾಡ್ಬೇಡ ಆಗಿಲ್ಲ ಅಂದ್ಬಿಟ್ಟು ತೊಂದರೆ ಅಂತ ತೊಗೊಳಕ್ ಹೋಗ್ಬೇಡ ನಾನು ಇದೀನಿ ಯೋಚನೆ ಮಾಡ್ಬೇಡ ಹೋಗ್ಬಿಟ್ಟು ಕಬಡ್ಡಿ ಪ್ಲೇಯರ್ಗೆ ಇನ್ನೂ ಮಕ್ಕಳಾಗಿಲ್ಲ ಅಂದ್ರೆ ಹೆಂಗೆ ಕಬಡ್ಡಿ ಒಂದು ತುದಿ ಬರಲ್ಲ ಅಂದ್ಬಿಟ್ಟು ಓಡಕ್ ಕಾಣಲ್ಲ ಏನ್ ಮನುಷ್ಯ ಒಳ್ಳೇದಾಯ್ತು ನಾನ್ ಸ್ಪೋರ್ಟ್ಸ್ ಮ್ಯಾನ್ ಆಗ್ತಿರೋದು ಏನಾಯ್ತಮ್ಮ ನನಗೆ ಮಕ್ಳೇ ಆಗ್ಲಿಲ್ಲ ಡಾಕ್ಟ್ರೆ ಇನ್ನೂ ಆಗಿಲ್ವಲ್ಲಮ್ಮ ಕೂತ್ಕೊ ಇರ್ಲಿ ಸಮಾಧಾನ ಮಾಡ್ಕೊ ನೀರ್ ಕೊಡಮ್ಮ ಬೇಡ ಹಾಲು ಕುಡಿತೀಯಾ ಬೇಡ ನೀರು ಬೇಡವಾ ಓಕೆ ಮಾತ್ರೆ ಎಲ್ಲ ಕೊಟ್ಟಮ್ಮ ಕೊಟ್ಟೆ ಡಾಕ್ಟ್ರೆ ಆದ್ರೆ ಮಕ್ಳೇ ಆಗ್ಲಿಲ್ಲ ನಾನು ಕೊಟ್ರು 12 ಮಾತ್ರನೂ ಕೊಟ್ಟಿಯಮ್ಮ ಡೈಲಿ ಹಾಲೊಳಗ ಕೊಟ್ಟಿಯಾ ಹೌದು ಆದ್ರೂ ಆಗ್ತಾ ಇಲ್ಲ ರಾತ್ರಿ ಎಲ್ಲ ಏನು ಕಬಡ್ಡಿ ಆಡದ್ವಾ ಏನು ಇಲ್ವಾ ಕಬಡ್ಡಿ ಇಲ್ಲ ಡಾಕ್ಟ್ರೆ ಏನು ಆಡ್ಲಿಲ್ಲ ನಿಮ್ ಯಜಮಾನ್ರು ಯಾವ್ದೋ ಹೈಜಾಕಿ ಇರ್ಬೇಕಮ್ಮ ಮುಂಚೆ ಕಾಲೇಜ್ ಟೈಮ್ ಅಲ್ಲಿ ತುಂಬಾ ಓಡ್ತಾ ಇದ್ರು ಅನ್ಸುತ್ತೆ ಜಾಗಿಂಗ್ ಏನಾದ್ರು ಮಾಡ್ತಾ ಇದ್ರಮ್ಮ ನಿಮ್ ಯಜಮಾನ್ ಮೊದಲು ಇಲ್ಲ ಡಾಕ್ಟ್ರೆ ಸೈಕ್ಲಿಂಗು ಏನು ಇಲ್ವಾ ಕುಡಿಯೋದು ಡ್ರಿಂಕ್ಸು ಸಿಗರೇಟು ಏನಾದ್ರು ಅದೆಲ್ಲ ಇತ್ತು ಡಾಕ್ಟ್ರೆ ಅವಾಗಿತ್ತು ಇವಾಗಿಲ್ವಾ ಇಲ್ಲ ಏನು ತೊಂದ್ರೆ ಇಲ್ವಲ್ಲ ಮತ್ತೆ ಹಂಗಾದ್ರೂ ಆಗ್ತಾ ಇಲ್ವಲ್ಲ
ನಿನ್ಗೇನ್ ತೊಂದ್ರೆ ಇಲ್ವಲ್ಲಮ್ಮ? ಕಾಲೇಜ್ ಡೇಸ್ ಅಲ್ಲಿ ಏನಾದ್ರು ಪ್ರೆಗ್ನೆಂಟ್ ಆಗಿರೋದು ಆತರ ಇದ್ರೆ ಏನ್ ಹೇಳ್ತಿದ್ದೀರಾ ಡಾಕ್ಟ್ರೆ? ಅದೇಮ್ಮ ಮಕ್ಕಳಾಗೋದ್ರೆ ಅದನ್ನ ಕೇಳ್ತಾ ಇದೀನಮ್ಮ. ಕಾಲೇಜ್ ಟೈಮ್ ಅಲ್ಲಿ ಆತರದ್ದು ಏನಿಲ್ಲ, ಕೇಳ್ಬೇಕಲ್ವಮ್ಮ ನಾವು, ಕೇಳ್ಬೇಕಲ್ವಾ? ಈಗ ರಿಸರ್ವೇಶನ್ ಟಿಕೆಟ್ ಬುಕ್ ಮಾಡೋದು ಕ್ಯಾನ್ಸಲ್ ಆಗಿರೋದು ಗೊತ್ತಾಗ್ಬೇಕಲ್ವಮ್ಮ ನಮ್ಗೆ, ಅವಾಗಲೇ ನಾವು ಸೀಟ್ ಕೊಡಕ್ ಸಾಧ್ಯ. ಕರೆಕ್ಟ್ ಅಲ್ಲಮ್ಮ? ಇರ್ಲಿ ಯೋಚನೆ ಮಾಡ್ಬೇಡ, ನೆಕ್ಸ್ಟ್ ಇನ್ನೂ ಮಾತ್ರ ಬರ್ದು ಕೊಡ್ತೀನಮ್ಮ. ಓಕೆ, ನಿನ್ನ ಯಜಮಾನ ಕರೆಕ್ಟ್ ಆಗಿ ಕೊಡು. ಇಷ್ಟು ದಿವಸ ಹಾಲಲ್ಲಿ ಕೊಟ್ಟಲ್ಲಮ್ಮ, ಈಗ ಡಿಕಾಷನ್ ಅಲ್ಲಿ ಕೊಡು, ಟೀ ಡಿಕಾಷನ್ ಅಲ್ಲಿ ಕೊಡು ಆಯ್ತಾ? ಯೋಚನೆ ಮಾಡಕ್ ಹೋಗ್ಬೇಡ, ಏನು ಯೋಚನೆ ಮಾಡ್ಬೇಡ. ಆಗಿಲ್ಲ ಅಂದ್ರೆ ನಾನಿದ್ದೀನಿ, ಮಕ್ಕಳಾಗಿಲ್ಲ ಅಂದ್ರೆ ನಿನ್ಗೆ ನಾನಿದ್ದೀನಿ, ಯೋಚನೆ ಮಾಡಕ್ ಹೋಗ್ಬೇಡ. ಅಲ್ಲ ಮಾತ್ರೆ ಕೊಡ್ತೀನಮ್ಮ. ಗ್ಯಾರಂಟಿ ಮಕ್ಕಳಾಗುತ್ತಲ್ಲ ಡಾಕ್ಟರ್? ನನ್ನ ಹತ್ರ ಬಂದೋದ್ರಿಗೆಲ್ಲ ಆಗಿದೆಯಮ್ಮ, ನನ್ನ ಹತ್ರ ಬಂದೋದ್ರಿಗೆಲ್ಲ ಹಾಗೆ ಆಗುತ್ತೆ, ನೀನೇನು ಯೋಚನೆ ಮಾಡಕ್ ಹೋಗ್ಬೇಡ. ಆಮೇಲೆ ನನ್ನ ಹೆಸರು ಬಂದು ಕಾಮಸೂತ್ರ ಅಲ್ಲಮ್ಮ, ನನ್ನ ಹೆಸರು ಕಾಮಸುಧಾ ಅಂತ, ನನ್ನ ಹೆಸರು ಡಾಕ್ಟರ್ ಹೆಸರು. ಅರ್ಜೆಂಟ್ ಆಗಿ ಮಕ್ಕಳಾಗಿಲ್ಲ ಅನ್ನೋ ಅವ್ರ ಟೆನ್ಷನ್ಗೆ ನನ್ನ ಹೆಸರು ಕಾಮಸೂತ್ರ ಅಂತ ಕರೆಯಕ್ ಶುರು ಮಾಡ್ಬಿಟ್ರ. ಏನ್ ಮಾಡಕ್ಕಾಗಲ್ಲ. ನನ್ ಫ್ರೆಂಡ್ ಒಬ್ಳು ರೂಪ, ಅಲ್ಲೊಬ್ರು ಕಾಮಸೂತ್ರ ಡಾಕ್ಟರ್ ಇದಾರೆ, ಅವ್ರ ಹತ್ರ ಹೋದ್ರೆ ಮಕ್ಳಾಗುತ್ತೆ. ನಿನ್ ಮಕ್ಳೇ ಆಗಿಲ್ವಲ್ಲ, ಅವ್ರ ಹತ್ರ ಹೋಗು, ನಿನ್ ಮಕ್ಳಾಗಂಗ್ ಮಾಡ್ತಾರೆ ಅಂದ್ಲು, ಅದಕ್ಕೆ ಬಂದೆ ಡಾಕ್ಟ್ರೆ. ಇರ್ಲಿ ಬಿಡು, ನಾನು ಫೇಮಸ್ ಆಗ್ಬಿಟ್ಟೆ ಸ್ವಲ್ಪ. ಏನಮ್ಮ ಥೈಲ್ಯಾಂಡ್ ಇಂದೆಲ್ಲ ನನಗೆ ಬುಕ್ಕಿಂಗ್ ಮಾಡ್ತಾರಮ್ಮ, ಟಿಕೆಟ್ ಬುಕ್ಕಿಂಗು, ಮಾತ್ರೆಗಳು ತರ್ಸ್ಕೊತಾರ ಅಲ್ಲಿಗೆ ಥೈಲ್ಯಾಂಡ್ಗೆ. ಹೌದಾ ಡಾಕ್ಟರ್? ಇನ್ನೇನ್ ಅನ್ಕೊಂಡಮ್ಮ, ಇಂಡಿಯಾದವ್ರೆಲ್ಲ ಆಲ್ಮೋಸ್ಟ್ ಥೈಲ್ಯಾಂಡ್ ಹೋಗ್ತಾರೆ, ಗೊತ್ತಿದೆ ನಿನ್ಗೆ ಥೈಲ್ಯಾಂಡ್? ಗೊತ್ತು ಡಾಕ್ಟರ್, ಬ್ಯಾಂಕಾಕ್. ನಿಮ್ಮ ಯಜಮಾನ್ರು ಅಲ್ಲೇನಾದ್ರು ಕಬಡ್ಡಿ ಆಡಕ್ ಹೋಗ್ತಾ ಇದಾರ? ಅಲ್ಲಿಲ್ಲ ಡಾಕ್ಟ್ರೆ. ಅಲ್ಲೇನಿಲ್ಲ ಅಲ್ವಾ? ಹಂಗಾದ್ರೆ ಸರಿ ಬಿಡಿ, ನಾನು ಥೈಲ್ಯಾಂಡ್ಗೆ ಅಲ್ಲಿ ಬ್ಯಾಂಕಾಕ್ ಎಲ್ಲ ಹೋಗಿ ಬರ್ತಾರಲ್ವಾ, ಅವರು ಇಂಡಿಯಾಕ್ ಬಂದ್ರೆ ಕಬಡ್ಡಿ ಆಡೋದು ಕಡಿಮೆ ಮಾಡ್ಕೊಂಡ್ಬಿಡ್ತಾರೆ. ಅದಕ್ಕೆ ಅಮ್ಮ ಬ್ಯಾಂಕಾಕ್ ಕಳ್ಸಕ್ ಹೋಗ್ಬೇಡ ನಿಮ್ಮ ಯಜಮಾನ್ರಿಗೆ. ಸರಿ ಡಾಕ್ಟ್ರೆ. ಈ ಸತಿ ಮಾತ್ರೆ ಬರ್ದು ಕೊಡ್ತೀನಮ್ಮ. ಓಕೆ, ಹೋದ್ ಸತಿ ಕೊಟ್ಟಿದ್ದು ಕುದುರೆದಮ್ಮ, ಈ ಸತಿ ನಾನು ಜಾಕಿ ಮಾತ್ರೆ ಕೊಡ್ತೀನಮ್ಮ. ಏನ್ ಡಾಕ್ಟ್ರೆ, ಲಾಸ್ಟ್ ಟೈಮ್ ಕುದುರೆ ಕೊಟ್ರಿ ಮಕ್ಳೇ ಆಗಿಲ್ಲ. ಇದು ಜಾಕಿದಮ್ಮ, ಕುದುರೆ ಓಡಿಸ್ತಾರಲ್ಲಮ್ಮ ಮೇಲ್ಗಡೆ ಕುತ್ಕೊಂಡು, ಜಾಕಿ ಆ ಮಾತ್ರೆ ಕೊಟ್ರೆ ಎಲ್ಲ ಸರಿ ಹೋಗುತ್ತೆ. ಕುದುರೆ ಜಾಕಿ ಓಡಿಸಿದ್ರೆ ಅಲ್ಲಮ್ಮ ಕುದುರೆ ಓಡೋದು, ಹಂಗೆ ಈಗ ನಿಮ್ಮ ಯಜಮಾನಿಗೆ ಮಾತ್ರೆ ಕೊಟ್ರೆ ಅವರು ನಿನ್ನ ಕುದುರೆ ಓಡಿಸ್ದಂಗ್ ಓಡಿಸ್ತಾರಮ್ಮ. ಯೋಚನೆ ಮಾಡಕ್ ಹೋಗ, ಇದ್ ಕೊಟ್ರೆ ಗ್ಯಾರಂಟಿ. ಮೇಲ್ಗಡೆ ಕುತ್ಕೊಂಡು ಕುದುರೆ ಓಡೋದು ಅಲ್ವಾ, ಅದೇ ತರ ಈ ಮಾತ್ರೆ. ಹುಷಾರ ಹೋಗ್ಬಿಡ್ತಮ್ಮ. ಏನು ಡಾಕ್ಟ್ರೆ ನೀವ್ ಹೇಳ್ತಾ ಇದೀರಾ, ನಿಮ್ ಗ್ಯಾರಂಟಿ ಮೇಲೆ ಹೋಗ್ತಾ ಇದೀನಿ. ಅಮ್ಮ ಇದಾಗಿಲ್ಲ ಅಂದ್ರೆ ನಾನಿದ್ದೀಮ್ಮ, ನಾನ್ ಮಾಡ್ಕೊಡ್ತೀನಿ. ನಿಮ್ ಮಕ್ಕಳು ಬೇರೆ ಮಾತ್ರೆ ಕೊಡ್ತೀನಿ, ಬೇರೆ ಮಾತ್ರೆ ಕೊಡ್ತೀನಮ್ಮ. ನನ್ಗೆ ನನ್ಗೆ ನನ್ನ ಕಾಲೇಜ್ ಡೇಸ್ ಜ್ಞಾಪಕ ಬರ್ತಾ ಇದೆಯಮ್ಮ. ನನ್ನ ಲವರು, ಕಾಲೇಜ್ ಲವರು ಜ್ಞಾಪಕ ಬರ್ತಾಳಮ್ಮ. ಸೇಮ್ ನಿನ್ನಂಗೆ ಇದ್ಲಮ್ಮ. ಮಂದಾಕಿನಿ ಅಂತ ಒಬ್ಳು ಇದ್ಲಮ್ಮ. ರಾಮತೆರಿ ಗಂಗಾಮಯ್ಯಿ ಪಿಕ್ಚರ್ ಪಡಿದ್ಯಮ್ಮ ನೀನು? ನೋಡಿದ್ಯಾ? ಹಂಗೆ ಇದೆಯಮ್ಮ ನೀನು. ಹೊಡ್ಬಮ್ಮ, ಇಷ್ಟು ಚೆನ್ನಾಗಿರೋ ಹೆಂಡತಿ ಇಟ್ಕೊಂಡು ಕಬಡ್ಡಿ ಎಲ್ಲ ಆಡ್ಕೊಂಡು ತುದಿ ಬೆಳ್ಳ ಮುಟ್ಟು ಹೋಗ್ತಾರಲ್ಲ, ಎಂತ ಮುಟ್ಕಾಳಮ್ಮ ನಿನ್ ಗಂಡ. ಅವ್ನ ಏನಾದ್ರು ಔಟ್ ಆಫ್ ಸ್ಟೇಷನ್ ಹೋದ್ರೆ ನೀನ್ ಇಲ್ಲಿ ಬಾಮ್ಮ. ಹ್ಞೂಮ್ಮ, ಟ್ರೀಟ್ಮೆಂಟ್ಗೆ ಮತ್ತೆ ಬೇರೆ ಯಾವ್ದಾದ್ರು ಹೊಸ ಮಾತ್ರೆ ಬಂದಿದ್ರೆ ಕೊಡ್ತೀನಿ ಆಯ್ತಾ? ಹೋಗಮ್ಮ. ಪಿಕ್ಚರ್ ಕಂಟಿನ್ಯೂ ಮಾಡೋಣ. ಡಾಕ್ಟ್ರೆ 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 ಏನು ವರ್ಕೌಟ್ ಆಗ್ಲಿಲ್ಲ ಡಾಕ್ಟ್ರೆ. ಏನು ವರ್ಕೌಟ್ ಆಗ್ಲಿಲ್ಲ? ಏನು ಯೋಚನೆ ಮಾಡಕ್ ಹೋಗ್ಬೇಡ, ನಾನಿದ್ದೇನಲ್ಲಮ್ಮ, ನಾನು ವರ್ಕೌಟ್ ಮಾಡ್ತೀನಿ. ಅಲ್ಲೋಗಿ ವರ್ಕೌಟ್ ಮಾಡೋ ಒಟ್ಟು ಬೆಳಿಗ್ಗೆ ನಿನ್ ಜೊತೆ ಆದ್ರೂ ವರ್ಕೌಟ್ ಮಾಡಿದ್ರೆ ನನ್ಗೆ ಸ್ವಲ್ಪ ವರ್ಕೌಟ್ ಆಗ್ತಮ್ಮ. ಎಕ್ಸರ್ಸೈಸ್ ಅಮ್ಮ. ಎದರ್ಕೊಂಡ್ಬಿಟ್ಯಾ? ಡೋಂಟ್ ವರಿ. ಓಕೆ, ಏನಾಯ್ತು? ಮಾತ್ರೆ ಕೊಟ್ಟಿಯಾ? ನೀವ್ ಏನ್ ಮಾತ್ರೆ ಕೊಟ್ಟಿದ್ರು ಅದನ್ನ ಕರೆಕ್ಟ್ ಆಗಿ ಕೊಟ್ಟಿದ್ದೀನಿ. ಹಾರ್ಸ್ ಮಾತ್ರೆ ಕೊಟ್ಟೆ, ವರ್ಕೌಟ್ ಆಗಿಲ್ಲ. ಜಾಕಿ ಮಾತ್ರೆ ಕೊಟ್ಟೆ, ವರ್ಕೌಟ್ ಆಗ್ಲಿಲ್ಲ ಅಲ್ವಾ? ಇಲ್ಲ. ಈ ಫೈನಲ್ ಒಂದು ಮಾತ್ರೆ ಕೊಡ್ತೀನಿ, ತಗೊಳಮ್ಮ. ಇದೇನ್ ಡಾಕ್ಟ್ರೆ ಪೆನ್ ಡ್ರೈವ್ ಕೊಡ್ತಾ ಇದ್ದೀರಾ? ನೋಡಮ್ಮ, ಯಾವಾಗ ನಾವು ಕೊಟ್ಟರೋ ಮಾತ್ರೆ ವರ್ಕೌಟ್ ಆಗಲ್ವೋ ಅವ್ರು ಪೆನ್ ಡ್ರೈವೇ ಕೊಡೋದು. ಏನ್ ಮಾಡ್ತೀವಿ ಅಂದ್ರೆ, ನೀನು ನಿಮ್ಮ ಯಜಮಾನ್ ಇಬ್ರು ಕುತ್ಕೊಂಡು, ಫಿಲಮ್ ಇದೆಯಮ್ಮ, ಇದ್ರಲ್ಲಿ ಒಳ್ಳೆ ಒಳ್ಳೆ ಸಿನಿಮಾಗಳಿದಾವೆ, ಇದು ನೀವು ಕುತ್ಕೊಂಡು ನೋಡಿದ್ರೆ ನಿಮ್ಗೆ ತುಂಬಾ ವರ್ಕೌಟ್ ಆಗತ್ತಮ್ಮ ಆಯ್ತಾ? ಬೇಗ ಮಕ್ಕಳು ಆಗುತ್ತೆ, ಯೋಚನೆ ಮಾಡಕ್ ಹೋಗ್ಬೇಡ. ಅಯ್ಯೋ ಡಾಕ್ಟ್ರೆ, ನಾನು ನಮ್ಮ ಯಜಮಾನ್ರು ಕುತ್ಕೊಂಡು ಪಿಕ್ಚರ್ ನೋಡಕ್ ಆಗಲ್ಲ ಡಾಕ್ಟ್ರೆ. ಯಾಕಮ್ಮ? ಯಾಕೆಂದ್ರೆ ನಮ್ಮ ಯಜಮಾನ್ರು ಇರೋದು ದುಬೈಲಿ. ನಿಮ್ ಯಜಮಾನ್ ಇರೋದು ದುಬೈ ಅಲ್ಲ? ಈಗ ಮೊನ್ನೆ ಒಂದ್ ಮಾತ್ರೆ ಕೊಟ್ಟಲ್ಲಮ್ಮ, ಏನ್ ಮಾಡ್ದೆ? ಅದನ್ನ ನಮ್ದು ಕೊರಿಯರ್ ಮಾಡ್ದೆ. ಈಗ ಮೊನ್ನೆ ಇನ್ನೊಂದ್ ಜೊತೆ ಮಾತ್ರೆ ಕೊಟ್ಟಲ್ಲಮ್ಮ, ಅದನ್ನೇನ್ ಮಾಡ್ದೆ? ಅದು ನಮ್ಮನೇಲಿ ಡ್ರೈವರ್ ಇದ್ದ, ಅವನಿಗೆ ಕೊಟ್ಟೆ. ಈಗ ಯಜಮಾನ್ರು ಮದ್ವೆ ಆದ್ಮೇಲೆ ಎಷ್ಟು ವರ್ಷ ಆದ್ಮೇಲೆ ದುಬೈಗೆ ಹೋದ್ರಮ್ಮ? ನಮ್ದು ಬೆಳಿಗ್ಗೆ ಮದ್ವೆ ಮಾಡ್ಕೊಂಡ, ಸಂಜೆಗೆ ದುಬೈಗೆ ಹೋಗಿ. ಮದ್ವೆ ಆದ್ಮೇಲೆ ಸಾಯಂಕಾಲನೇ ದುಬೈಗೆ ಹೋಗ್ಬಿಟ್ಟು, ಮಕ್ಕಳಾಗಿಲ್ಲ ನಿಮ್ಗೆ? ಇಲ್ಲ. ಮಾತ್ರೆನ ಕೊರಿಯರ್ ಮಾಡ್ತಾ ಇದ್ಯಾ? ಯಜಮಾನ್ರು ದುಬೈ ಅಲ್ಲ ಅವ್ರೆ, ನೀನು ಇಲ್ಲಿದ್ಯಾ? ಮದ್ವೆ ಆಗಿ ಸಾಯಂಕಾಲ ದುಬೈಗೆ ಹೋಗ್ಬಿಟ್ರು. ಈಗ ಮೇಲೆ
ಯಜಮಾನರು ದುಬೈಲವ್ರಂತೆ, ಇವಳು ಇಲ್ಲವಳಂತೆ, ಮಕ್ಕಳಾಗಿಲ್ವಂತೆ, ಮಾತ್ರನ ಕೊರಿಯರ್ ಮಾಡ್ತಾಳಂತೆ. ಏ ನೀನ್ ಇರ್ಬೇಕಾಗಿರೋದು ಇಲ್ಲಲ್ಲ ಕಣೆ, ಮೆಂಟಲ್ ಹಾಸ್ಪಿಟಲ್ ಅಲ್ಲಿ ಇರ್ಬೇಕು ನೀನು. ಹೋಗೆ ಬರಬೇಡ. ಯಜಮಾನರು ದುಬೈಲವ್ರಂತೆ, ಇವಳು ಇಲ್ಲವಳಂತೆ, ಮಕ್ಕಳಾಗಿಲ್ಲಂತೆ, ಮಾತ್ರನ ಕೊರಿಯರ್ ಮಾಡ್ತಾಳಂತೆ. ಹಾ